ಮಧ್ಯಮ ಕಾಲ ಕೀರ್ತನೆ, ರಾಗ ಹಿಂದೋಳ, ಮಾಮವತ್ತು ಶ್ರೀ ಸರಸ್ವತಿ, ರಚನೆ ಮೈಸೂರು ವಾಸುದೇವಾಚಾರ್ಯ. ಈ ರಾಗದಲ್ಲಿ ಬರುವಂತಹ ಸ್ವರಗಳು ಸ ಗ ಮ ದ ನಿ ಸ ಸ ನಿ ದ ಮ ಗ ಸ. ಪಲ್ಲವಿ ಸಾ ನಿ ದ ಮ ಮ ಗ ಮ ನಿ ದ ನಿ ಸ ಮಾಮವತು ಶ್ರೀ ಸರಸ್ವತಿ. ಇದು ಮೊದಲನೇ ಸಂಗತಿ. ಈ ಸಂಗತಿ ಇವಾಗ ಸ್ವರ ಹಾಗೂ ಸಾಹಿತ್ಯ ವೀಣೆನಲ್ಲಿ ಹೇಗೆ ಬರುತ್ತೆ ನೋಡೋಣ. ಸಾ ನಿ ದ ಮ ಮ ಗ ಮ ನಿ ದ ನಿ ಸ ಮಾಮವತು ಶ್ರೀ ಸರಸ್ವತಿ. ಈಗ ಇನ್ ಡೀಟೇಲ್ ಮೊದಲನೇ ಸಂಗತಿ ಹೇಗೆ ನುಡಿಸೋದು ಅಂತ ನೋಡೋಣ. ಸಾ 3 ಅಕ್ಷರ ಇದೆ, ದ ಇಂದ ಜಾರ್ಕೊಂಡು ಬರ್ತಾ ಇದೀನಿ. ಸಾ ನಿ ದ ಮ, ಸಾನಿ 2 ಮೀಟ್ಬೇಕು, ದ ಮಾನು ಕೂಡ 2 ಮೀಟ್ಬೇಕು. ಮಗ ಮ, ಮಗ 1 ಮೀಟು, ಮತ್ತೆ ಮಾ ಮೀಟ್ಬೇಕು. ದ ಇಂದ ನೀಗ್ ಹೋಗ್ತಾ ಇದೀನಿ. ನೀ ದ ನೀ, ನೀಗ್ ತಾಳ ಇದೆ. ನೀ ದ ನೀ, ದಾನ ಸಪ್ಗಮಕ ಕೊಡ್ತಾ ಇದೀನಿ. ಸಾ ನೀಯಿಂದ ಸಾಕಬೇಕು. ಮತ್ತೆ ಅದ್ರದ್ದು ಸಾಹಿತ್ಯ ದ ಇಂದ ಸಾಗೆ ಮಾ ಮ, ನೀನಲ್ಲಿ ಗಮಕ ವತ್ತು ಶ್ರೀ ಮಗ ಮ, ಮಗ 1 ಮೀಟು, ಮಾ ಮೀಟು. ಸರಸ್ವ, ಮಾಯಿಂದ ನೀಗ್ ಹೋಗ್ಬೇಕು. ಸರಸ್ವ ನೋಡಿ. ಮತ್ತೆ ದ ಇಂದ ಸಾಗೆ ಮಾ, 3 ಅಕ್ಷರ ಇದೆ. ಸಾ ಕರೆಕ್ಟಾಗಿ ಗಮನ ಕೊಟ್ಟು 3 ಅಕ್ಷರ ಸಾ ನಿಲ್ಲಿಸ್ಬೇಕು. ಮಾವತು, ನಾನಿಲ್ಲಿ ನೀ ಮತ್ತು ದಾನ ಗಮಕ ಕೊಡ್ತಾ ಇದ್ದೀನಿ. ಮಾವತು ಶ್ರೀ ಮಗ ಮ ಶ್ರೀ, ಮಗ 1 ಮೀಟು. ಈ ಶ್ರೀ ಸರಸ್ವ ನೀ ದ ನೀ, ದಾನಲ್ಲಿ ಗಮಕ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಮಾ ಇಂದ ನೀಗೆ ಜಾರ್ಕೊಂಡು ಹೋಗ್ಬೇಕು. ಸರಸ್ವ ನೀಯಿಂದ ಸಾಗೆ ಜಾರ್ಕೊಂಡು ಹೋಗ್ಬೇಕು. ಅದು ಮೊದಲನೇ ಸಂಗತಿ. ಈಗ ಎರಡನೇ ಸಂಗತಿ. ಸಾ ದ ನಿ ಸಾ ನಿ ದ ಮ ಮ ಗ ಮ ನಿ ದ ನಿ ಸಾ ನಿ ದ ಮ ದ ನಿ ಮಾಮವತು ಶ್ರೀ ಸರಸ್ವತಿ. ವೀಣೆನಲ್ಲಿ ಹೇಗೆ ಬರುತ್ತೆ ನೋಡೋಣ. ಇದು ಸಾನಲ್ಲೇ ತಗೊಳ್ತಾ ಇದ್ದೀನಿ ನಾನು. ಸಾ ದ ನಿ ಸಾ ನಿ ದ ಮ ಮ ಗ ಮ ನಿ ದ ನಿ ಸಾ ನಿ ದ ಮ ದ ನಿ ಮಾಮವತು ಶ್ರೀ ಸರಸ್ವತಿ. ಈಗ ಇದನ್ನ ಇನ್ ಡೀಟೇಲ್ ಎರಡನೇ ಸಂಗತಿ ಹೇಗೆ ನುಡಿಸೋದು ಅಂತ ನೋಡೋಣ. ಸ್ವರ ಮತ್ತು ಸಾಹಿತ್ಯ. ಸಾ ದ ನಿ ಸಾ ನಿ ದ ಮ ಮ ಗ ಮ ಸಾ ದ ನಿ ಸಾ ನಿ, ಸಾ 1 ಮೀಟು. ಸಾ ದ ನಿ ಸಾ, ದ ನಿ ಸಾ 1 ಮೀಟು. ನಿ ಮಾ ಮ ದ ಮ ಮ ಗ ಮ ವತು ಶ್ರೀ ದ ಮ 2 ಮೀಟ್ಬೇಕು. ಮಗ ಮ, ಮಗ 1 ಮೀಟು, ಮತ್ತೆ ಮಾ ಮೀಟ್ಬೇಕು. ಶ್ರೀ ನೀ ದ ನೀ ಸರಸ್ವ ಸಾ ನಿ ದ ಮ ದ ನಿ ಸರಸ್ವ 3 ಮೀಟರ್ ಇದೆ.
ದಾನ ಸಪ್ಕ ಗಮಕ ಕೊಡ್ತಾ ಇದ್ದೀನಿ. ಸ ರ ಸ್ವ ಸಾ ನಿ ದ ಮ ದ ನಿ. ಸಾನಿ ಒಂದು ಮೀಟು, ದಮ ಒಂದು ಮೀಟು, ದನಿ ಒಂದು ಮೀಟು. ತೇ ಮತ್ತೆ ಇನ್ನೊಂದ್ಸತಿ ಮಾ ಮಾ ಸ ದನಿ ಸಾ ನಿ ದ ಮ ಮ ಗ ಮ ದ ಮ. ಎರಡು ಮೀಟಿದೆ. ವತು ಶ್ರೀ ಮಗ ಒಂದು ಮೀಟು, ಮಾ ಒಂದು ಮೀಟು, ಶ್ರೀ ನೀದ ನಿ ಸರಸ್ವ. ನೀನಲ್ಲಿ ಗಮಕ ಕೊಡ್ಬೇಕು, ತಾಳ ಇದೆ. ಸರಸ್ವ ಮತ್ತೆ ಸಾ ಸಪರೇಟ್ ಆಗ್ತದೆ. ಸಾ ನಿ ದ ಮ ದ ನಿ. ಸಾ ಅಲ್ಲಿ 3 ಅಕ್ಷರ ಇದೆ, ಆದ್ರೆ ಅದು ಸೆಕೆಂಡ್ ಸ್ಪೀಡ್. ಸಾ ನಿ ದ ಮ ದ ನಿ. ಅದು ಎರಡನೇ ಸಂಗತಿ. ಈಗ ಮೂರನೇ ಸಂಗತಿ ಹೋಗೋಣ. ಸಾ ದ ನಿ ಸಾ ಸ ನಿ ನಿ ದ ದ ಮ ಮ ಗ ಮ ನಿ ದ ನಿ ಸಾ ನಿ ದ ಮ ದ ನಿ. ಸಾಹಿತ್ಯ ಮಾಮವತು ಶ್ರೀ ಸರಸ್ವತಿ. ಈಗ ವೀಣೆನಲ್ಲಿ ಹೇಗೆ ಬರುತ್ತೆ ನೋಡೋಣ. ಮೂರನೇ ಸಂಗತಿ. ಸಾ ದ ನಿ ಸಾ ಸ ನಿ ನಿ ದ ದ ಮ ಮ ಗ ಮ ನಿ ದ ನಿ ಸಾ ನಿ ದ ಮ ದ ನಿ. ಮಾಮವತು ಶ್ರೀ ಸರಸ್ವತಿ. ಈಗ ಮೂರನೇ ಸಂಗತಿ ಇನ್ ಡೀಟೇಲ್ ಹೇಗೆ ನುಡ್ಸೋದು ಅಂತ ನೋಡೋಣ. ಸಾ ದ ನಿ ಸಾ ಸ ನಿ ನಿ ದ ದ ಮ ಮ ಗ ಮ ಲಘು ಅಲ್ಲಿ ತನಕ. ಸಾ ದ ನಿ ಸಾ ಸಾ ಮೀಟ್ಬೇಕು, ದ ನಿ ಸಾ ಒಂದೇ ಮೀಟು, ಮತ್ತೆ ನೀ ಮೀಟ್ಬೇಕು. ಸಾ ದ ನಿ ಸಾ ನಿ ಮ ಮ ಸಾ ದ ನಿ. ನೀನಲ್ಲಿ ಒಂಚೂರು ಗಮಕ ಕೊಡ್ತೇನೆ. ಸಾ ದ ನಿ ಸಾ ನಿ ದ ಮ ವತು. ದಾನಲ್ಲಿ ಗಮಕ ಎರಡು ಮೀಟ್ಬೇಕು, ದಾ ಮತ್ತು ಮಾ ಎರಡು ಮೀಟ್ಬೇಕು. ವತು ಮಗ ಮ ಶ್ರೀ ನಿದಾನಿ. ನಿದಾನಿ 3 ಮೀಟಿದೆ. ಸರಸ್ವ ನೀನಲ್ಲಿ ಗಮಕ. ಸರಸ್ವ 3 ಸಪರೇಟ್ ಆಗ್ತಾವ ಅಂತ ಇದೀನಿ. ಸಾ ನಿ ದ ಮ ದ ನಿ. ಸಾನಿ ಒಂದು ಮೀಟು, ದಮ ಒಂದು ಮೀಟು, ದನಿ ಒಂದು ಮೀಟು. ನಾನು ನೀನ ಸ್ವಲ್ಪ ಗಮಕ ಕೊಡ್ತೇನೆ. ಸಾ ನಿ ದ ಮ ದ ನಿ. ಈಗ 4ನೇ ಸಂಗತಿ. ಸಗ ಸಗ ಮಗ ಸಾ ಸಾ ನಿ ನಿ ದ ಮ ಗ ಮ ನೀ ನಿ ದ ದ ನಿ ಸಾ ನಿ ದ ಮ ದ ನಿ. ನೀ ನಿ ನಿ ದ ನಿ ದ ಮ ಮಗ ಮಗ ಸಾ ನಿ ಸಾ ಮಾ ಮಾ ಗ ಮ ದ ನಿ ಸಗ. ಅದಕ್ಕೆ ಸಾಹಿತ್ಯ ಮಾಮವತು ಶ್ರೀ ಸರಸ್ವತಿ ಕಾಮಕೋಟಿ ಪೀಠ ನಿವಾಸಿನಿ. ಈಗ 4ನೇ ಸಂಗತಿ ವೀಣೆನಲ್ಲಿ ಹೇಗೆ ಬರುತ್ತೆ ನೋಡೋಣ. ಸಗ ಸಗ ಮಗ ಸಾ ಸಾ ನಿ ನಿ ದ ಮ ಗ ಮ ನೀ ನಿ ದ ದ ನಿ ಸಾ ನಿ ದ ಮ ದ ನಿ. ನೀ ನಿ ನಿ ದ ನಿ ದ ಮ ಗ ಮ ಗ ಸಾ ನಿ ಸಾ ಮ ಗ ಮ ದ ನಿ ಸಗ. ಸಾಹಿತ್ಯ ಮಾಮವತು ಶ್ರೀ ಸರಸ್ವತಿ ಕಾಮಕೋಟಿ ಪೀಠ ನಿವಾಸಿನಿ. ಈಗ ಇನ್ ಡೀಟೇಲ್ 4ನೇ ಸಂಗತಿ ಹೇಗೆ ಬರುತ್ತೆ ನೋಡೋಣ. ಸಗ ಸಗ ಮಗ ಸ ಸಗ ಸಗ ಮಗ ಸಾ ಸಾ ನಿ ನಿ ದ ಮ ಗ ಮ. ಸಗ 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 ಒಂದು ಮೀಟು, ಮತ್ತೆ ಸಗ ಒಂದು ಮೀಟು. ಸಗ ಸಗ ಮಗ ಸ. ನಾನು ಮಾನ ಗಾನಲ್ಲೇ ತಗೋತಾ ಇದ್ದೀನಿ. ಗಾನಲ್ಲಿ ಗಮಕ ಕೊಟ್ಟು ಮಾ ತಗೋತಾ ಇದ್ದೀನಿ.
ಸಗ ಸಗ ಮಗ ಸ, ಹಿಂಗೂ ತಗೋಬಹುದು, ಮಾಗೂ ಹೋಗ್ಬೋದು. ಸಗ ಸಗ ಮಗ ಸ, ಆದ್ರೆ ಗಮಕ ಕೊಟ್ರು ಮನೆಗೆ ಹೋದ್ರು ಒಂದೇ ಸೌಂಡಿಂಗ್ ಬರ್ಬೇಕಷ್ಟೆ. ಸಗ ಸಗ ಮಗ ಸ ಮಾ ಸಾನಿ ನಿದ ಮಗ ಮ, ಸಾನಿ ಒಂದ್ ಮೀಟು, ನಿದ ಒಂದ್ ಮೀಟು, ಮಗ ಒಂದ್ ಮೀಟು, ಮತ್ತೆ ಮಾ ಒಂದ್ ಮೀಟು. ಸಾನಿ ನಿದ ಮಗ ಮ ವತು ಶ್ರೀ, ಸಾನಿ ಒಂದ್ ಮೀಟು, ನೀನಲ್ಲಿ ಸ್ವಲ್ಪ ಗಮಕ ಕೊಡ್ತಾ ಇದೀನಿ. ಸಾನಿ ನಿದ ವತು ಶ್ರೀ, ಮಗ ಒಂದ್ ಮೀಟು, ಮತ್ತೆ ಮಾ ಒಂದ್ ಮೀಟು. ಶ್ರೀ ನೀನೆ, ಮಾಯಿಂದ ನೀಗೆ ಜಾರ್ಕೊಂಡ್ ಬರ್ತದೆ. ನೀನೆ ಸರ ಸಾನಿ ದಮದನಿ, ನೀಯಿಂದ ಸಾಗೆ ಜಾರ್ಕೊಂಡು ತಾಳ ಕೊಟ್ಕೊಂಡು ಹೋಗ್ಬೇಕು. ಸಾನಿ ದಮದನಿ, ಸಾನಿ ಒಂದ್ ಮೀಟು, ದಮ ಒಂದ್ ಮೀಟು, ದನಿ ಒಂದ್ ಮೀಟು. ಇನ್ನೊಂದ್ಸತಿ ನಾಲ್ಕನೇ ಸಂಗತಿ. ಸಗ ಸಗ ಮಗ ಸ ಸಾನಿ ನಿದ ಮಗ ಮ, ನಿದ ನೇ ಸಾನಿ ದಮ ನಿ ಮಾ ವತು ಶ್ರೀ ಸರಸ್ವತಿ. ನೀ ನಿದ ನಿದ ಮ ಕಾಮ ಕೋಟಿ, ನೀನಿ ಎರಡು ಮೀಟ್ಬೇಕು. ನಿದ ನಿದ ಕೋ, ನಿದ ಒಂದ್ ಮೀಟು, ಮತ್ತೆ ನಿದ ಒಂದ್ ಮೀಟು. ಕೋ ಟಿ, ಮಾ ಸಪ್ರೇಟ್ ಆಗಿ ತಗೋಬೇಕು. ನೀ ನಿದ ನಿದ ಮ ಕಾಮ ಕೋಟಿ, ಮಗ ಮಗ, ಮಗ ಒಂದ್ ಮೀಟು, ಮತ್ತೆ ಮಗ ಒಂದ್ ಮೀಟು. ಪಿ ಸಾನಿ ಸಾ, ಸಾನಿ ಒಂದ್ ಮೀಟು, ಮತ್ತೆ ಸಾ ಒಂದ್ ಮೀಟು, ಸೆಕೆಂಡ್ ಸ್ಟ್ರಿಂಗ್ ಅಲ್ಲಿ ತಗೋಬೇಕು. ಸಾನಿ ಸಾ ನಿ ಮಾ, ಮೊದಲನೇ ಮಾ ದೀರ್ಘ ಇದೆ. ಮಾ ಎರಡನೇ ಮಾಗೆ ತಾಳ ಇದೆ. ವಾಸಿ ಗಮದನಿ ಸಗ, ಗಮ ಒಂದ್ ಮೀಟು, ದನಿ ಒಂದ್ ಮೀಟು, ಸಗ ಒಂದ್ ಮೀಟು. ಅದು ನಾಲ್ಕನೇ ಸಂಗತಿ. ಈಗ ಐದನೇ ಸಂಗತಿ. ಐದನೇ ಸಂಗತಿನಲ್ಲಿ ಮಾಮವತ್ತು ಶ್ರೀ ಸರಸ್ವತಿ ಅನ್ನೋದು ನಾಲ್ಕನೇ ಸಂಗತಿ ಐದನೇ ಸಂಗತಿ ಸೇಮ್ ಒಂದೇ ಬಂದಿದೆ. ಅದಾದ್ಮೇಲೆ ಕಾಮಕೋಟಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸಗ ಸಗ ಮಗ ಸ ಸಾನಿ ನಿದ ಮಗ ಮ, ನೀ ನಿದದ ನೀ ಸಾನಿ ದ ಮದನಿ. ಇದು ನಾಲ್ಕನೇ ಸಂಗತಿನಲ್ಲೂ ಅದೇ ತರ ಇತ್ತು, ಐದನೇ ಸಂಗತಿನಲ್ಲೂ ಅದೇ ತರ ಇದೆ. ಸೊ ಇವಾಗ ಮೊದಲನೇ ಲೈನು, ಐದನೇ ಸಂಗತಿಯ ಮೊದಲನೇ ಲೈನು. ಸಗ ಸಗ ಮಗ ಸ ಮಾ ಸಗ ಸಗ, ಸಗ ಒಂದ್ ಮೀಟು, ಸಗ ಒಂದ್ ಮೀಟು, ಮಗ ಸ, ಗಾನಲ್ಲೇ ಮಾ ತಗೊಂಡು ಮತ್ತೆ ಸಾಕು. ಮಗ ಸ, ಮಗ ಒಂದ್ ಮೀಟು, ಗಾನಲ್ಲಿ ಗಮಕ ಕೊಟ್ಕೊಂಡು ತಗೋಬಹುದು, ಇಲ್ಲ ಮಾ ಮನೆ ಕೂಡ ಹೋಗ್ಬೋದು. ಮಗ ಸ ಸಾನಿ ನಿದ, ಸಾನಿ ಒಂದ್ ಮೀಟು, ನಿದ ಒಂದ್ ಮೀಟು. ಮಾ ವತು, ಸಾನಿ ಒಂದ್ ಮೀಟು, ನಿದ ಒಂದ್ ಮೀಟು. ವತು, ಅದಾದ್ಮೇಲೆ ಶ್ರೀ ಸಪರೇಟ್ ಆಗಿ ತಗೋಬೇಕು. ಮಗ ಒಂದ್ ಮೀಟು, ಮಾ ಒಂದ್ ಮೀಟು. ಶ್ರೀ ನೀ ಸರ ಸ, ಮಾಯಿಂದ ನೀಗೆ ತಾಳ ಕೊಟ್ಕೊಂಡು ಬರಬೇಕು. ನೀನೆದ ನೇ, ದಾನಲ್ಲಿ ಗಮಕ ಕೊಡ್ತಾ ಇದೀನಿ. ಸರ ಸ್ವ ಸರ ಸ್ವ ಸರ ಸ್ವ, ಹಾಡ್ದಂಗೆ ಕೇಳಿಸ್ಬೇಕು ಅನ್ನೋ ಕಾರಣಕ್ಕೆ ದಾನಲ್ಲಿ ದೀರ್ಘ ಇರೋದ್ರಿಂದ ಗಮಕ ಕೊಟ್ರೆ ಚೆನ್ನಾಗಿ ಬರುತ್ತೆ. ಮತ್ತೆ ನೀಯಿಂದ ಸಾಗೆ ಹೋಗ್ಬೇಕು. ಸಾನಿ ದ ಮದನಿ ತೇ, ನೀನಲ್ಲಿ ಗಮಕ ಕೊಡ್ತಾ ಇದೀನಿ. ಆ ರೀತಿ. ಅದಾದ್ಮೇಲೆ ಐದನೇ ಸಂಗತಿಯ ಎರಡನೇ ಲೈನು ವ್ಯತ್ಯಾಸ ಆಗಿದೆ. ನಾಲ್ಕನೇ ಸಂಗತಿಗೂ ಐದನೇ ಸಂಗತಿಗೂ
4ನೇ ಸಂಗತಿಯ ಮೊದಲನೇ ಲೈನು 5ನೇ ಸಂಗತಿಯ ಮೊದಲನೇ ಲೈನು ಇಟ್ ರಿಮೇನ್ಸ್ ದ ಸೇಮ್. ಸೆಕೆಂಡ್ ಲೈನ್ ಮಾತ್ರ ವ್ಯತ್ಯಾಸ ಆಗ್ತದೆ. ಅದೇನು ಅಂತ ನೋಡೋಣ. ಮಗ ಸನಿದ ಸನಿದ ಮಗ ಮಗ ಸನಿ ಸನಿ ಸ ಮಗ ಮದನಿ ಸಗ ಕಾಮ ಕೋಟಿ ಪೀಠ ನಿವಾಸಿನಿ. ವೀಣೆನಲ್ಲಿ ಹೇಗೆ ಬರುತ್ತೆ ನೋಡೋಣ. 5ನೇ ಸಂಗತಿಯ 2ನೇ ಲೈನ್. ಮಗ ಸನಿದ ಸನಿದ ಮಗ ಮಗ ಸನಿ ಸನಿ ಸ ಮಗ ಮದನಿ ಸಗ ಕಾಮ ಕೋಟಿ ಪೀಠ ನಿವಾಸಿನಿ. 5ನೇ ಸಂಗತಿಯ 2ನೇ ಲೈನು ಇನ್ ಡೀಟೇಲ್ ನೋಡೋಣ. ಮಗ ಸನಿದ ಕಾಮ, ಮಗ ಗಾನಲ್ಲಿ ಮಾ ತಗೋಬೇಕು. ಮಗ ಸನಿದ ಕಾಮ, ಮಾ ಮನೆ ಕೂಡ ಹೋಗ್ಬೋದು. ಕಾಮ ಕಾಮ ಎರಡು ಒಂದೇ ತರ ಸೌಂಡಿಂಗ್ ಬರೋ ಹಾಗೆ ನೋಡ್ಕೊಂಡ್ರೆ ಆಯ್ತು. ಕಾಮ ಸನಿದ ಮಗ, ಸಾನಿ ಒಂದೇ ಮೀಟ್ ಬರುತ್ತೆ, ದಮ ಒಂದು ಮೀಟು, ಗಾ ಒಂದು ಮೀಟು. ನಾನು ಇಲ್ಲಿ ನೀನಲ್ಲಿ ಸಾ ತಗೋತಾರೆ. ಸನಿದ ಮಗ ಕೋಟಿ, ಸಾನಿ ಒಂದು ಮೀಟು, ದಮ ಗ ಕೋಟಿ, ಮಗ ಸಾನಿ, ಮಗ ಒಂದು ಮೀಟು, ಸಾನಿ ಒಂದು ಮೀಟು. ಸಾನಿ ಸೆಕೆಂಡ್ ಸ್ಟ್ರಿಂಗ್ ಅಲ್ಲಿ ತಗೋಬೇಕು. ಪಿ ಸಾನಿ ಸಾ, ಸಾನಿ ಒಂದು ಮೀಟು ಮತ್ತೆ ಸಾ ಮೀಟ್ಬೇಕು. ಠನಿ ಮಾ ಮತ್ತೆ ಫಸ್ಟ್ ಸ್ಟ್ರಿಂಗ್ ಅಲ್ಲಿ ಮಾಮ. ವಾಸಿ ಎರಡನೇ ಮಾಗೆ ತಾಳ ಇದೆ, ಮೊದಲನೇ ಮಾ ದೀರ್ಘ ಇದೆ. ಗಮ ದನಿ ಸಗ, ಗಮ ಒಂದು ಮೀಟು, ದನಿ ಒಂದು ಮೀಟು, ಸಗ ಒಂದು ಮೀಟು. ಇದು 5 ಸಂಗತಿ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಮೊದಲನೇ ಸಂಗತಿ ನುಡಿಸ್ಬೇಕು. ದಾಯಿಂದ ಸಾಂಗ್ ಹೋಗ್ಬೇಕು. ಮಾಮವತು ಶ್ರೀ ಸರಸ್ವತಿ ಅಂತ ಹೇಳಿ ಪಲ್ಲವಿ ಎಂಡಾರೆ. ಅದಾದ್ಮೇಲೆ ಅನುಪಲ್ಲವಿ. ಅನುಪಲ್ಲವಿ ಚಿಕ್ಕದಾಗಿದೆ, ಇದು 2ನೇ ಲೈನ್ ಇದೆ. ಧಾಮದ ನಿದ ಸಾನಿದ ದಮ ಮಾದ ಗಮ ಧನಿ ಸಾ ಕೋಮಲಕರ ಸರೋಜ ದ್ರುತ ವೀಣಾ. ಧಾಮದ ನಿದ ಸಾನಿದ ದಮ ಮಾದ ಗಮ ಧನಿ ಸಾ ಕೋಮಲಕರ ಸರೋಜ ದ್ರುತ ವೀಣಾ. ಈಗ ಇನ್ ಡೀಟೇಲ್ ಹೇಗೆ ನುಡಿಸೋದು ನೋಡೋಣ. ದಾಮದ ನಿದ ಸಾನಿದ, ಇಲ್ಲಿ ತನಕ ಲಘು ಇದೆ. ದಾಮದ, ದಾನಲ್ಲಿ ಗಮಕ ಕೊಡ್ಬೇಕು. ಕೋಮಲ, ಆ ಕೋಮಲ ಅನ್ನೋದು ದಾ ನುಡಿಸೋವಾಗಲೇ ಫೀಲ್ ಆಗ್ಬೇಕು. ಕೋಮಲ ನಿದ ಕರ ಸಾನಿದ ಸರೋ, ಸಾ ಒಂದು ಮೀಟು, ನಿದ ಒಂದು ಮೀಟು, ಸರೋ ದಮ ದಾಗ್ತಾಳ ಇದೆ, ದಮ ಒಂದು ಮೀಟು ಮತ್ತೆ ಮಾ ಒಂದು ಮೀಟು. ಓಜ ದಗಮ, ದಗ ಒಂದು ಮೀಟು ಮತ್ತೆ ಮಾ ಒಂದು ಮೀಟು. ದ್ರುತ ದನಿ ಸಾ, ದನಿ ಒಂದು ಮೀಟು, ಸಾ ಒಂದು ಮೀಟು. ವೀಣಾ, ನಾನು ನೀನಲ್ಲಿ ಗಮಕ ಕೊಡ್ತೇನೆ. ವೀಣಾ ಆ ರೀತಿ ಬರುತ್ತೆ. ಅದಾದ್ಮೇಲೆ ಸಾಮ ಮಗ ಮಗ ಸ ಮಗ ಸಾನಿ ಸಾನಿ ದ ಮಗ ಮದ ದ ಮಗ ಮ ಗಮದನಿ. ಸೀಮಾತೀತ ವರವ ವಿಭೂಷಣ.
ಈಗ ವೀಣೆನಲ್ಲಿ ಹೇಗೆ ನುಡಿಸೋದು ನೋಡೋಣ. ಸ್ವರ ಮತ್ತು ಸಾಹಿತ್ಯ. ಸ ಮಗ ಮಗ ಸ ಮಗ ಸನಿ ಸನಿ ದ ಮಗ ಮದ ಗ ಮಗ ಮದನಿ ಸಿ ಮಾತಿ ಈಗ ಅನುಪಲ್ಲವಿಯ ಎರಡನೇ ಲೈನು ಇನ್ ಡೀಟೇಲ್ ಹೇಗೆ ನುಡಿಸೋದು ನೋಡೋಣ. ಸ ಮಗ ಮಗ ಸ ಮಗ ಸನಿ ಅಲ್ಲಿ ತನಕ ಲಘು. ಇಲ್ಲಿ ಸಾ ಇಂದ ಮಾಗೆ ಜಾರ್ಕೊಂಡು ಹೋಗ್ಬೇಕು. ಸ ಮಗ ಮಗ ಸ ಮಗ ಸನಿ ಸ ಮಗ ಮಗ ಒಂದ್ಬಿಟ್ಟು ಮಗ ಸ ಸಿ ಮಾತಿ ಗೀತ ಸಿ ಮಾತಿ ಗೀತ ಹಾಗೆ ನೋಡ್ಕೊಳ್ಳಿ. ಮತ್ತೆ ಸ ಮಗ ಮಗ ಸ ಸಿ ಮಾತಿ ಗೀತ ಮಗ ಸನಿ. ನಾನು ಗಾನಲ್ಲೇ ಮಾತಾಡ್ತಾ ಇದ್ದೀನಿ. ಮಗ ಸನಿ ವಾದ ಸನಿ ದಮ ಸಾನಿ ಒಂದು ಮೀಟು ದಮ ಒಂದು ಮೀಟು ವಾ ಗಮ ದದ ಗಮ ಒಂದು ಮೀಟು ದದ ನಾನು ಗಮಕ ಕೊಡ್ತೇನೆ. ಮಗ ಮನಲ್ಲಿ ತಾಳ ಇದೆ. ಮಗ ಒಂದು ಮೀಟು ಮಾ ಒಂದು ಮೀಟು ಪುರುಷ ಗಮದನಿ ನಾ. ಅಲ್ಲಿಗೆ ಅನುಪಲ್ಲವಿ ಮುಗಿಯುತ್ತೆ. ಅನುಪಲ್ಲವಿ ಮುಗಿದ ನಂತರ ಮತ್ತೆ ಪಲ್ಲವಿಯ 5ನೇ ಸಂಗತಿ ನುಡಿಸಿ ಮೊದಲನೇ ಸಂಗತಿ ನುಡಿಸಿ ನಿಲ್ಲಿಸ್ಬೇಕು. ಮಾವತು ಶ್ರೀ ಸರಸ್ವತಿ ಕಾಮ ಕೋಟಿ ಈಗ ಚರಣ. ಸ ಮದ ಮಗ ಮ ಗ ಮದ ನಿ ಸ ನಿ ದ ನಿ ದ ನಿ ರಾಜಾದಿರಾಜ ಪೂಜಿತ ಚರಣ. ಈಗ ಚರಣದ ಮೊದಲನೇ ಲೈನ್ನ ವೀಣೆನಲ್ಲಿ ಹೇಗೆ ನುಡಿಸೋದು ಅಂತ ನೋಡೋಣ. ಸ್ವರ ಮತ್ತು ಸಾಹಿತ್ಯ. ಸ ಮದ ಮಗ ಗ ಮದ ನಿ ಸ ನಿ ದ ನಿ ದ ನಿ ರಾಜಾದಿರಾಜ ಪೂಜಿತ ಚರಣ. ಈಗ ಚರಣದ ಮೊದಲನೇ ಲೈನ್ನ ಇನ್ ಡೀಟೇಲ್ ಹೇಗೆ ನುಡಿಸೋದು ನೋಡೋಣ. ಸ ಮದ ಮಗ ಮ ಸ ಮದ ಮಗ ಮ ಸ ಮೂರು ಮೀಟಿದೆ. ದದ ಮಗ ದಾನಲ್ಲಿ ಗಮಕ ಕೊಡ್ತಾ ಇದ್ದೀನಿ. ಸಪ್ರೇಟ್ ಆಗಿ ತಗೋತಾ ಇದ್ದೀನಿ ನಾನು. ದದ ಮಗ ಮ ಗಾಯಿಂದ ಮಾಗ ಹೋಗ್ತಾ ಇದ್ದೀನಿ. ರಾಜಾದಿ ಸ ರಾಜಾದಿ ದದ ಮಗ ಮ ರಾಜ ಗಮದ ನಿ ಸ ನಿ ದ ನಿ ದ ನಿ ಗಮದ ನಿ ಸ ನಿ ದ ಗಮ ಒಂದು ಮೀಟು ದನಿ ಒಂದು ಮೀಟು ಗಮದ ನಿ ಸ ನಿ ದ ಮಾನ ಸ್ವಲ್ಪ ಗಮಕ ಕೊಡ್ತಾ ಇದ್ದೀನಿ. ಜೀತ ಸಾನಿ ಒಂದು ಮೀಟು ದ ಒಂದು ಮೀಟು ಪೂಜಿತ ನಿದ ನಿ ಚರಣ. ಸಪ್ರೇಟ್ ಆಗಿ ತಗೋಬೇಕು. ಚರಣದ ಎರಡನೇ ಲೈನು ಸ ನಿ ದ ದ ಮ ದ ಮಗ ಮ ಗ ಮ ಗ ಸ ದ ನಿ ಸ ರಾಜೀವ ನಯನ ರಮಣೀಯ ವದನ. ಅದು ಹೇಗೆ ನುಡಿಸೋದು ಅಂತ ನೋಡೋಣ ವೀಣೆಯಲ್ಲಿ. ಸ ನಿ ದ ದ ಮ ದ ಮಗ ಮ ಗ ಮ ಗ ಸ ದ
ರಾಜೀವ ನಯನ ರಮಣೀಯ ವದನ. ಇನ್ ಡೀಟೇಲ್ ನೋಡೋಣ. ಚರಣದ ಎರಡನೇ ಲೈನು ವೀಣೆನಲ್ಲಿ ಹೇಗೆ ನುಡಿಸೋದು ಅಂತ. ಸಾ ನಿ ದ ದ ಮ ದ ಮ ಗ ಮ ಸಾ ನಿ ದ ಸಾ ಒಂದು ಮೀಟು ನಿದ ಒಂದು ಮೀಟು ರಾಜಿ ದಾನಲ್ಲಿ ಗಮಕ ಕೊಡ್ತಾ ಇದ್ದೀನಿ. ಸಾ ನಿ ದ ದ ಮ ರಾಜೀವ ಮಾತದ ಮಗ ಮಾ ದೀರ್ಘ ಇದೆ. ಮಾನಲ್ಲೂ ಗಮಕ ದಾನಲ್ಲೂ ಗಮಕ ಕೊಡ್ಬೇಕು ಇದಕ್ಕೆ. ನಯನ ನಯನ ಮತ್ತೆ ನೋಡೋಣ. ರಾಜೀವ ನಯನ ಗಮ ಗಾಸ ಎಲ್ಲ ಮಿಡ್ಬೇಕು. ರಮಣೀಯ ಗಾನಲ್ಲಿ ಗಮಕ ಕೊಡ್ತಾ ಇದ್ದೀನಿ. ರಮಣೀಯ ಧನಿಸ ವದನ ರಮಣೀಯ ವದನ. ನೆಕ್ಸ್ಟ್ ಬರೋ ಎರಡು ಆವರ್ತ ಲಾಸ್ಟ್ ಬಿಟ್ ಆಫ್ ದಿಸ್ ಕೃತಿ. ಅದು ಸ್ಪೀಡ್ ಇದೆ. ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ತುಂಬ ಖುಷಿ ಕೊಡುತ್ತೆ. ಅದು ಹೆಂಗೆ ಬರುತ್ತೆ ಅಂತಂದರೆ ಮಗ ಸ ನಿ ಸ ನಿ ಸ ನಿ ಸ ಮಗ ಮಗ ಮ ಗ ಮ ಗ ಮ ರ ಮ ದ ನಿ ನಿ ದ ನಿ ಸ ನಿ ಸ ಸ ಗ ಸ ಗ ಮ ಗ ಸ ನಿ ಸ ಗ ಸ ನಿ ದ ನಿ ಸ ಸ ನಿ ದ ಮ ಮ ಮ ಗ ಸ ಮ ಗ ಮ ಗ ಮ ದ ನಿ ಸ ಗ. ಸುಜನ ಮನೋರಥ ಪೂರಣ ಚತುರ ನಿಜಗಳ ಶೋಭಿತ ಮಣಿಮಯ ಹಾರ ಅಜಭವ ವಂದಿತ ವಾಸುದೇವ ಚರ ನಾರ್ಪಿತ ಸಕಲ ವೇದ ಸಾರ. ಆ ಥರ ಬರುತ್ತೆ. ಈಗ ಆ ಲಾಸ್ಟ್ ಬಿಟ್ ಏನಿದೆ ಅದು ಹೈಲೈಟ್ ಆಫ್ ದಿಸ್ ಕೃತಿ. ಅದು ವೀಣೆನಲ್ಲಿ ಹೇಗೆ ನುಡಿಸೋದು ಅಂತ ನೋಡೋಣ. ಸ್ವರ ಮತ್ತು ಸಾಹಿತ್ಯ. ಮಗ ಸ ನಿ ಸ ನಿ ಸ ನಿ ಸ ಮಗ ಮಗ ಮ ಮಗ ಸ ನಿ ಸ ನಿ ಸ. ಅಲ್ಲಿ ತನಕ ಎಲ್ಲ ಸ್ವರನೂ ಮೀಟಿದೆ. ಮಗ ಸ ನಿ ಸ ನಿ ಸ ನೋಡಿ, ಅದೆಲ್ಲದು ಮೀಟಿದ್ರು ಒಂದ್ಸತಿ ನಾನು ನೀಯಿಂದ ಸಾಗ್ಜಾಡ್ಕೊಳ್ಳೋದು. ಸುಜನ ಮನೋರಥ ಸುಜನ ಮನೋರಥ. ಅಲ್ಲಿ ನೋರಥ ಅಂತ ಬರುವಾಗ ಸಾ ನಿ ಸ ಅಂತ ಬರುವಾಗ ನೀಯಿಂದ ಜಾರ್ಕೊಂಡ್ಬಂದ್ರೆ ಆ ಫೀಲ್ ಕೊಡ್ಬೋದು. ಮಗ ಸ ನಿ ಸ ನಿ ಸ ಸುಜನ ಮನೋರಥ ನಿ ಸ ಮಗ ಪೂರಣ. ನಿ ಸ ಒಂದು ಮೀಟು ಮಗ ಎರಡು ಮೀಟಬೇಕು. ನಿ ಸ ಸೆಕೆಂಡ್ ಸ್ಟ್ರಿಂಗ್ ಅಂತ ತಗೋಬೇಕು, ಮಗ ಫಸ್ಟ್ ಸ್ಟ್ರಿಂಗ್ ಅಂತ ತಗೋಬೇಕು. ಆ ಸ್ವಿಚ್ ಓವರ್ ಬಿಟ್ವೀನ್ ದ ಸ್ಟ್ರಿಂಗ್ಸು ಚೆನ್ನಾಗಿ ಅಭ್ಯಾಸ ಆಗುತ್ತೆ. ಈ ಕೃತಿನ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅಂದರೆ ಆ ಎರಡು ತಂತಿಗಳ ಮಧ್ಯ ಬೆಟ್ಟನ್ನು ಓಡಾಡಿಸೋದು ತುಂಬ ಮುಖ್ಯ ಅಗತ್ಯ. ಮಗ ಸ ನಿ ಸ ನಿ ಸ ನಿ ಸ ಮಗ ಮಗ ಮ ಸುಜನ ಮನೋರಥ ಪೂರಣ ಪೂರಣ. ನಿ ಸ ಒಂದು ಮೀಟು ಮಗ ಎರಡು ಮೀಟ್ಬೇಕು. ಚತುರ ಮೂರು ಸ್ವರನ ಮೀಟ್ ಹಾಕಬೇಕು. ಗಮ ಗಮ ದ ಮದ ಗಮ ಗಮ ಎಲ್ಲಾವುದು ಮೀಟ್ ಹಾಕಬೇಕು. ನಿಜಗಳ ದ ಮದ ದಾನಲ್ಲಿ ಗಮಕ ಕೊಡಬೇಕು. ಶೋಭಿತ ನಿನಿ ದ ನಿ ಸ ನಿ ಸ ಎಲ್ಲಾವುದು ಮೀಟ್ ಇದೆ. ಮಣಿಮಯ ಸ ನಿ ಸ ಸಾನಿ ಒಂದು ಮೀಟು. ನಿನಿ ದ ನಿ ಸ ನಿ ಸ ಮಣಿಮಯ ಎಲ್ಲ ಮೀಟಿದೆ. ಸ ನಿ ಸ ಸಾನಿ ಒಂದು ಮೀಟು, ಸಾ ಒಂದು ಮೀಟು. ಹಾರ ಸಗ ಸಗ ಮಗ ಸನಿ ಸಗ ಸನಿ ದ ನಿ ಸ ಸ ಸಗ ಸಗ ಮಗ ಸನಿ ಅಜಬವ. ಸಗ ಸಗ ಎಲ್ಲ ಮೀಟಿದೆ. ಮಗ ಸಾನಿ ಮಾನ ಗಾನಲ್ಲಿ ತಗೊಂತಾನೆ. ಸಗ ಸಗ ಅಜಬವ ಮಗ ಸನಿ ವಂದಿತ. ಅದಾದ್ಮೇಲೆ ಸಗ ಸನಿ ದ ನಿ ನಾನು ಗಾನ ಸಾಲಲ್ಲೇ ತಗೊತಾ ಇದ್ದೀನಿ.
ವಾಸುದೇವ. ಸಗ ಒಂದು ಮೀಟು ಸಾ ಮೀಟಿದೆ. ವಾಸು ವಾಸು ಎರಡು ಒಂದೇ ತರನೇ ಬರುತ್ತೆ. ಸಾನಲ್ಲಿ ಗ ತಗೊಳ್ಳೋದನ್ನ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ವಾಸುದೇವ ವಾಸುದೇವ ಸಸಾಚರ. ಸಗ ಸಗ ಮಗ ಸನಿ ಸಗ ಸನಿ ಧನಿ ಸಸ. ಅಜಬವ ವಂದಿತ ವಾಸುದೇವ ಚರ. ನಿದ ಮಮ ಮಗ ಸ ಮಗ ಮಗ ಮದನಿ ಸಗ. ನಾರ್ಪಿತ ಸಕಲ ವೇದ ಸಾರ. ನಿದ ಮಮ ನಿದ ಒಂದು ಮೀಟು ಮಮ ಮೀಟ್ಬೇಕು. ನಿದ ಮಮ ನಾರ್ಪಿತ ಮಗ ಸ ಮಗ ಮ ಸಕಲ ವೇದ. ಗಮದನಿ ಸಗ ಎರಡಕ್ಕೆ ಒಂದೊಂದು ಮೀಟ್ ಹಾಕೋಬೇಕು. ಗಮ ಎರಡಕ್ಕೆ ಒಂದು ಮೀಟು. ದನಿ ಎರಡು ಸ್ವರಕ್ಕೆ ಒಂದು ಮೀಟು. ಸಗ ಎರಡಕ್ಕೆ ಒಂದು ಮೀಟು. ಗಮದನಿ ಸಗ ಸಾದ. ಮತ್ತೆ ನೋಡೋಣ ಕೊನೆ ಬಿಟ್ಟು. ಸುಜನ ಮನೋರಥ ಪೂರಣ ಚತುರ ನಿಜಗಡ ಶೋಭಿತ ಮಣಿಮಯ ಹಾರ. ಅಜಬವ ವಂದಿತ ವಾಸುದೇವ ಚರಣಾರ್ಪಿತ ಸಕಲ ವೇದ ಸಾರ. ಆ ಚರಣ ಮುಗಿದ್ಮೇಲೆ ಮತ್ತೆ 5ನೇ ಸಂಗತಿ ಮಾಮವತ್ತು ಶ್ರೀ ಸರಸ್ವತಿ ಪಲ್ಲವಿಯ ಕೊನೆಯ ಸಂಗತಿ ಆದ 5ನೇ ಸಂಗತಿನ ನುಡಿಸಿ 1ನೇ ಸಂಗತಿ ನುಡಿಸ್ಬಿಟ್ಟು ಏನು ಮಾಡಬೇಕು. ಮಾಮವತ್ತು ಶ್ರೀ ಸರಸ್ವತಿ ಕಾಮ ಕೋಟಿ ಪೀಠನಿ ವಾಸಿನಿ. ಮಾಮವತ್ತು ಶ್ರೀ ಸರಸ್ವತಿ. ಸೊ ಹಿಂದೋಳ ರಾಗದ ಈ ಮಾಮವತ್ತು ಶ್ರೀ ಸರಸ್ವತಿನ ಎಲ್ಲರೂ ಚೆನ್ನಾಗಿ ಕಲಿತ್ಕೊಂಡು ನುಡಿಸಿ ಆ ತಾಯಿ ಶಾರದೆಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತ ನನ್ನ ಈ ಟೀಚಿಂಗ್ ವಿಡಿಯೋ ಮಾಮವತ್ತು ಶ್ರೀ ಸರಸ್ವತಿನ ಮುಗಿಸ್ತಾ ಇದ್ದೀನಿ. ಹೋಪ್ ಆಲ್ ಆಫ್ ಯು ಲೈಕ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ಇಟ್, share and subscribe. Thank you.